ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ ತರಿಸಿದಂತ ಬ್ಯೂಟಿಫುಲ್ ಜ್ಯುವೆಲರಿಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 10ರಿಂದ 15 ಪ್ರಾಡಕ್ಟ್ಸ್ ಇರಬಹುದು. ಎಲ್ಲವನ್ನು ಕೂಡ ನಿಮ್ಗೆ ಕ್ಲೋಸ್ ಅಪ್ ಅಲ್ಲಿ ಡೀಟೇಲ್ ಆಗಿ ಹೇಗಿದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋವನ್ನ ನೋಡ್ತಾ ನೋಡ್ತಾ ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು, ಪರ್ಚೇಸ್ ಕೂಡ ಮಾಡೋಣಪ್ಪ ಅಂತ ಅನ್ಸಿದ್ರೆ ನಾನು ಎಲ್ಲಾ ಪ್ರಾಡಕ್ಟ್ ಗಳ ಡಿಸ್ಕ್ರಿಪ್ಷನ್, ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಥವಾ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡ್ಬಿಟ್ರೆ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಗಳು ಓಪನ್ ಆಗುತ್ತೆ. ಸೊ ಅದ್ರಲ್ಲಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ನೀವು ಅಲ್ಲಿಂದಾನೆ ಬೈ ಅಂತ ಕೊಟ್ಬಿಟ್ಟು ಕಾರ್ಟ್ ಇಂದ ಚೆಕ್ಔಟ್ ಮಾಡಿದ್ರೆ ಆಯ್ತು. ಅಷ್ಟೇನೆ, ತುಂಬಾ ಈಸಿ. ಮತ್ತೆ ಈ ಒಂದು ಲಾಂಗ್ ವಿಡಿಯೋಸ್ಗೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ DM ಗೆ ಲಿಂಕ್ಸ್ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡ್ಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ವಿಡಿಯೋಸ್ ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಅನ್ನ ಕೊಡಿ. ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ನನ್ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ನನ್ನನ್ನ ಫಾಲೋ ಮಾಡ್ಕೊಳ್ಬಹುದು. ನಾನು ಪ್ರತಿದಿನನೂ ರೀಲ್ಸ್ ಅನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಅಪರೂಪಕ್ಕೊಮ್ಮೊಮ್ಮೆ ಲಾಂಗ್ ವಿಡಿಯೋಸ್ ಅನ್ನ ನಾನು ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಕೂಡ ಹಾಕ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಇಂತ ಶಾಪಿಂಗ್ ಕಾಂಟೆಂಟ್ ಇಷ್ಟ ಆಗುತ್ತೆ, ಹಾಲ್ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ, ಜ್ಯುವೆಲರಿ ವಿಡಿಯೋಸ್ ಇರ್ಬೋದು, ಅಥವಾ ನಮ್ಮ ಡೈಲಿ ವೇರ್ ಕುರ್ತೀಸ್, ಮತ್ತೆ ಏನು ಕೋಡ್ ಸೆಟ್ಸ್, ಆಮೇಲೆ ಸೀರೆಗಳು, ಯಾವ ಇಂಥದ್ದೆಲ್ಲ ಕಲೆಕ್ಷನ್ ವಿಡಿಯೋಸ್ ನೋಡಕ್ ಯಾರಿಗೆಲ್ಲ ಇಷ್ಟ ನೋಡಿ ಅವ್ರಿಗೆಲ್ಲರಿಗೂ ನನ್ನ ವಿಡಿಯೋವನ್ನ ನನ್ನ ಪೇಜ್ ಅನ್ನ ಶೇರ್ ಮಾಡಿ. ಸೊ ಅವರೆಲ್ಲರೂ ಕೂಡ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಅಲ್ಲಿ ನಾನು ಒಂದು ಇಯರಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ 6 ಪೇರ್ಸ್ ಬರುತ್ತೆ. ಸೊ 6 ಕೂಡ ಬೇರೆ ಬೇರೆ ಸ್ಟೋನ್ಸ್ ಮತ್ತೆ ಬೇರೆ ಬೇರೆ ಪ್ಯಾಟರ್ನ್, ಸೈಜು, ಡಿಸೈನ್ ಅಲ್ಲಿ ಇರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದೇನು ಅಂತಂದ್ರೆ ಡೈಲಿ ಕಾಲೇಜ್ ಹೋಗೋರ್ಗೆ ಬೇರೆ ಬೇರೆ ಕುರ್ತಿಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಳೋದಕ್ಕೆ ಇಯರಿಂಗ್ಸ್ ಬೇಕು ಅಂತಿರ್ತಾರಲ್ಲ, ಅವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದಾದ್ಮೇಲೆ ನಾನು ಒಂದು ಕಾರ್ಟಿಯರ್ ಬ್ರೇಸ್ಲೆಟ್ ಅಂತ ತುಂಬಾ ಜನ ಕೇಳಿರ್ತೀರಾ, ತುಂಬಾ ಫೇಮಸ್ ಇರುವಂತದ್ದು ಅದು. ಸೊ ಅದಕ್ಕೆ ಅದೇ ರೀತಿಯಾದ ರೆಪ್ಲಿಕಾ ಅಂತ ಹೇಳ್ಬೋದು, ಅದು ನನಗೆ ಮೀಶೋದಲ್ಲಿ ಸಿಕ್ಕಿದೆ. ಹಾಗಾಗಿ ಇದನ್ನ ತರಿಸ್ಕೊಂಡು ನೋಡೋಣ ಅಂತ ತರಿಸ್ಕೊಂಡಿದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ, ಮಾತ್ರ ಸಖತ್ತಾಗಿದೆ. ಡೈಲಿ ವೇರ್ ಮಾಡೋದಕ್ಕೆ ಕುರ್ತಿಗಳ ಜೊತೆ ಇರ್ಬೋದು, ಅಥವಾ ನೀವು ಸಾರಿ, ಎತ್ನಿಕ್ ಗೌನ್ಸ್ ಇದನ್ನೆಲ್ಲ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಒಂದು ಹಾಕೊಂಡ್ಬಿಟ್ರೆ ಒಂದು ಗೋಲ್ಡ್ ಬ್ಯಾಂಗಲ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಎಲ್ಲ ಪ್ರಾಡಕ್ಟ್ ಗಳ ಪ್ರೈಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿರುವಂತದ್ದು, ಇದು ಡೈಲಿ ವೇರ್ ಮಾಡೋದಕ್ಕೆ, ಅಥವಾ ಎಲ್ಲಾದ್ರೂ ಹಿಂಗೆ ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕು, ಅಥವಾ ಏನಾದ್ರು ಒಂದು ಸಣ್ಣ ಫಂಕ್ಷನ್ಸ್ ಗೆಲ್ಲ ಅಟೆಂಡ್ ಮಾಡೋದಕ್ಕೆ ಬ್ರೇಸ್ಲೆಟ್ ಹಾಕೊಳ್ಳೋಣ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ಅಂತ ಹೇಳಿ ಒಂದು ಬ್ರೇಸ್ಲೆಟ್ ಅನ್ನ ತರಿಸಿದೀನಿ. ಸೊ ಈ ಬ್ರೇಸ್ಲೆಟ್ ವಿಶೇಷತೆ ಏನು ಅಂದ್ರೆ ಇದೊಂಥರ ವಾಚ್ ಕಟ್ಕೊಂಡಿರೋ ಫೀಲ್ ಅನ್ನ ಕೊಡ್ತಾ ಇದೆ ನನಗೆ. ಸೊ ಮಧ್ಯದಲ್ಲಿ ನೋಡ್ಬೋದು ನಿಮ್ಗೆ ಸೆಂಟರ್ ಅಲ್ಲಿ ಈ ರೀತಿ ಫ್ಲವರ್ ಡಿಸೈನ್ ಇದೆ. ಹಾಗೆ ಇದಕ್ಕೆ ಚೈನ್ ಅಲ್ಲಿ ನಾವು ಲಾಕ್ ಮಾಡೋ ಸಿಸ್ಟಮ್ ಅನ್ನ ಕೊಟ್ಟಿದ್ದಾರೆ. ಚೈನ್ ಇರೋದ್ರಿಂದ ನಾವು ಲೆಂತ್ ನಮ್ಗೆ ಹೇಗ್ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಬ್ರೇಸ್ಲೆಟ್ ಸಖತ್ ಇಷ್ಟ ಆಯ್ತು ನನಗಂತೂ ಇದು. ಸೊ ಇದು ಒಂದ್ ಹಾಕೊಂಡ್ಬಿಟ್ರೆ ನಮಗೆ ಮತ್ತೆ ಎಕ್ಸ್ಟ್ರಾ ಬಳೆ ಬೇಕು ಅಥವಾ ಇನ್ಯಾವುದೇ ಕಡ ಬೇಕು ಆತರ ಏನು ಅನ್ಸೋದಿಲ್ಲ. ಇದು ಒಂದ್ ಹಾಕೊಂಡ್ರು ಕೂಡ ಅಷ್ಟು ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನಾನು ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ನನಗಂತೂ ಇದು ಸಖತ್ ಇಷ್ಟ ಆಯ್ತು, ತುಂಬಾನೇ ವರ್ತ್ ಬೈ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿರುವಂತದ್ದು, ಇದು ಸ್ವಲ್ಪ ಮುತ್ತು ಇಷ್ಟ ಪಡ್ತಾರಲ್ಲ, ಯಾರೆಲ್ಲ ಮುತ್ತಿನ ಪ್ರಿಯರ್ ಇರ್ತಾರೆ ಅವರಿಗೆ ಇಷ್ಟ ಆಗಬಹುದು ಅಂತ ಅನ್ಸುತ್ತೆ. ಸೊ ಫಸ್ಟ್ ಒನ್, ಇದು ಮಕ್ಕಳಿಗೆಲ್ಲ ಏನಾದ್ರು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದ್ರೆ ಹಾಕಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಏನು ಅಂತಂದ್ರೆ ಸ್ವಲ್ಪ ನಂಗೆ ಡೆಲಿಕೇಟ್ ಅಂತ ಅನಿಸ್ತು, ಅದರ್ವೈಸ್ ಇದು ಸಖತ್ ಬ್ಯೂಟಿಫುಲ್ ಆಗಿದೆ ಲುಕ್ ವೈಸ್. ಇದು ಒಂದ್ ಹಾಕೊಂಡ್ಬಿಟ್ರೆ ಸಾಕು, ಸಾರಿಗಳ ಜೊತೆ ಇರ್ಬೋದು, ಕುರ್ತಿಗಳ ಜೊತೆ, ಅಥವಾ ಚಿಕ್ಕ ಮಕ್ಕಳಿಗೆ ಈ ತರ ಹಾಕ್ಬಿಟ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಜಿಗ್ಜಾಗ್ ಅಲ್ಲಿ ನಿಮ್ಗೆ ಈ ತರ ಮುತ್ತು ಬರ್ತಾ ಇದೆ. ಹಾಗೆ ನಿಮ್ಗೆ ಹಿಂದ್ಗಡೆಗೆ ಅಡ್ಜಸ್ಟಬಲ್ ಚೈನ್ ಕೊಟ್ಟಿರೋದ್ರಿಂದ ಲೆಂತ್ ಹೇಗ್ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿರೋದು ಇದು ಕೂಡ ಮುತ್ತಿಂದೇನೆ. ಸೊ ಇದು ಏನಂತಂದ್ರೆ ಇದು ನಿಮ್ಗೆ ನೆಕ್ ಪೀಸ್ ಮತ್ತೆ ಇಯರಿಂಗ್ಸ್ ಸೆಟ್ ಬರ್ತಾ ಇದೆ. ನೆಕ್ ಪೀಸ್ ಗೆ ಮಿನಿಮಲ್ ಡಿಸೈನ್ ಕೊಟ್ಟಿರುವಂತದ್ದು, ಆದ್ರೆ ಪೆಂಡೆಂಟ್ ಮಾತ್ರ ದೊಡ್ಡದಾಗಿರುವಂತದ್ದು. ಸೊ ಈ ರೀತಿ ಇದೆ. ಹಾಗೆ ಇಯರಿಂಗ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಮಾತ್ರ ನನಗೆ ಈ ಇಯರಿಂಗ್ಸ್ ಜಾಸ್ತಿ ಇಷ್ಟ ಆಗಿದ್ದು ನೆಕ್ ಪೀಸ್ ಗಿಂತ ಅಂತ ಹೇಳ್ಬೋದು. ಎರಡು ಕಾಂಬಿನೇಷನ್ ಮಾಡಿ ವೇರ್ ಮಾಡ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ.
ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನ್ ತರಿಸಿರೋದು ಇದೊಂದ್ ಸ್ವಲ್ಪ ಪ್ರೀಮಿಯಂ ಲುಕ್ ಇರುವಂತ ಒಂದು ಇಯರಿಂಗ್ಸ್ ಮತ್ತೆ ಏನು ನೆಕ್ ಪೀಸ್ ಅಂತ ಹೇಳ್ಬೋದು. ನೆಕ್ ಪೀಸಿನ ಮೇನ್ ಹೈಲೈಟ್ ಅಂದ್ರೆ ಇದಕ್ಕೆ ಏನಂದ್ರೆ ಪೆಂಡೆಂಟ್ ಕೊಟ್ಟಿರೋದು ಸಖತ್ ಬ್ಯೂಟಿಫುಲ್ ಆಗಿದೆ, ಮಾತ್ರ ಒಂದು ಪ್ರೀಮಿಯಂ ಲುಕ್ ಅನ್ನ ಕೊಡ್ತಿರುವಂತದ್ದು. ಮತ್ತೆ ಇದ್ರ ಚೈನ್ ಅಲ್ಲಿ ನಾನೇನು ಒಂದು ಡಿಫ್ರೆನ್ಸ್ ಕಂಡೆ ಅಂತಂದ್ರೆ ಒಂದ್ಸರಿ ನೋಡಿದ್ರೆ ಸಿಲ್ವರ್ ತರ ಫೀಲ್ ಆಗುತ್ತೆ, ಒಂದ್ಸಲ ನೋಡ್ರೆ ಗೋಲ್ಡ್ ಕಲರ್ ಕಾಣಿಸುತ್ತೆ, ಆ ರೀತಿಯಾಗಿ ಇತ್ತು. ಪೆಂಡೆಂಟ್ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಹಾಗೆ ಇದಕ್ಕೆ ನಿಮ್ಗೆ ಹಿಂದ್ಗಡೆಗೆ ತುಂಬಾನೇ ಅಡ್ಜಸ್ಟೇಬಲ್ ಏನಿಲ್ಲ, ಅಡ್ಜಸ್ಟೇಬಲ್ ಚೈನ್ ಇಲ್ಲ, ಜಸ್ಟ್ ಈ ರೀತಿ ಒಂದು ಲಾಕ್ ಅನ್ನ ಕೊಟ್ಟಿರುವಂತದ್ದು. ಹಾಗೆ ಇದಕ್ಕೆ ಪೆಂಡೆಂಟ್ ಯಾವ ತರ ಇದೆ ನೋಡಿ ಅದೇ ರೀತಿಯಾದ ಇಯರಿಂಗ್ಸ್ ಕೂಡ ನಿಮ್ಗೆ ಬರ್ತಾ ಇದೆ. ಸೊ ರೆಡ್ ಕಲರ್ ಬೇಸ್ಡ್ ಯಾವುದೇ ಒಂದು ಬಟ್ಟೆ ನಾವು ಹಾಕೊಳ್ತಿದೀವಿ ಅಂದ್ರೆ ಅದ್ರ ಜೊತೆ ಕಾಂಬಿನೇಷನ್ ಮಾಡೋಕೆ ಸಖತ್ತಾಗಿದೆ ಅಂತ ನನಗೆ ಅನಿಸ್ತು. ಸೊ ಇದು ಒಂದು ಬ್ಯೂಟಿಫುಲ್ ಆಗಿರುವಂತದ್ದೇ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತರಿಸಿರುವಂತದ್ದು ಒಂದು ಪ್ರೀಮಿಯಂ ರೇಂಜ್, ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಇದೆ. ಪ್ರೈಸ್ ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಅಷ್ಟ್ ಕೊಟ್ರು ಇದಕ್ಕೆ ಒಂದು ವರ್ತ್ ಅಂತ ಹೇಳ್ತೀನಿ. ಯಾಕಂದ್ರೆ ನೋಡಿ ಇದು ಕಂಠಿ ಸರ ತರ ಇದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ನಾನು ವೇರ್ ಮಾಡಿದ್ದು ಕೂಡ ನೀವು ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ, ನಾನು ಸಾರಿ ವಿಡಿಯೋಸ್ ಹಾಕಿದಾಗ ನಾನು ವೇರ್ ಮಾಡಿದೀನಿ ಸಹ. ಸೊ ಇದಕ್ಕೆ ನಿಮ್ಗೆ ಈ ತರದ ಇಯರಿಂಗ್ಸ್ ಕೊಟ್ಟಿದ್ದಾರೆ, ಹಾಗೆ ಅದಕ್ಕೆ ರೀಪ್ಲೇಸಬಲ್ ಸ್ಟೋನ್ ಇರುತ್ತೆ, ಅಂದ್ರೆ ಕಲರ್ ಚೇಂಜ್ ಮಾಡುವಂತ ಸ್ಟೋನ್ಸ್ ಕೊಟ್ಟಿರ್ತಾರೆ. ನೆಕ್ ಪೀಸ್ ಇರ್ಬೋದು, ಇಯರಿಂಗ್ಸ್ ಇರ್ಬೋದು, ಎರಡಕ್ಕೂ 3 ಎಕ್ಸ್ಟ್ರಾ ಪೇರ್ ಅನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 4 ರೀತಿಯಾಗಿ ಈ ಒಂದು ಇಯರಿಂಗ್ಸ್ ಮತ್ತೆ ಸರವನ್ನ ನಾವು ಕಾಂಬಿನೇಷನ್ ಮಾಡ್ಕೊಳ್ಬಹುದು. ಸೊ ನೋಡಿ ಇಲ್ಲಿ ಸೆಂಟರ್ ಅಲ್ಲಿ ನಿಮ್ಗೆ ದೊಡ್ಡ ಸ್ಟೋನ್ ಏನಿದೆ ಅಲ್ಲಿ ನಿಮ್ಗೆ ಒಂದು ಸ್ಪ್ರಿಂಗ್ ಅಂದ್ರೆ ಸ್ಕ್ರೂ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ ಸ್ಕ್ರೂ ಅನ್ನ ಈ ರೀತಿ ಹಾಕೊಂಡ್ಬಿಟ್ರೆ ಆಗೋಯ್ತು, ಸ್ಟೋನ್ ಚೇಂಜ್ ಆಯ್ತು, ಸ್ಟೋನ್ ಕಲರ್ ಚೇಂಜ್ ಆಯ್ತು. ಸೊ ಇದೇ ರೀತಿ ನಿಮ್ಗೆ ವೈಟ್ ಮತ್ತೆ ಗ್ರೀನು, ರೆಡ್ ಈ ತರದ 4 ಕಲರ್ ಕೊಟ್ಟಿದ್ದಾರೆ. ಸೊ ಇಯರಿಂಗ್ಸ್ಗೂ ಸೇಮ್ ಅಷ್ಟೇನೆ, ಸಿಂಪಲ್ ಇಯರಿಂಗ್ ಇದು. ಸೊ ಆ ಸ್ಟೋನ್ ಅನ್ನ ತೆಗೆದ್ಬಿಟ್ರೆ ಆಯ್ತು. ಮತ್ತೊಂದು ನಿಮ್ಗೆ ಯಾವ್ದು ಬೇಕೋ ಆ ಕಲರ್ ಅನ್ನ ಇದಕ್ಕೆ ಹಾಕೊಂಡು ಸೆಟ್ ಮಾಡ್ಕೊಂಡ್ರೆ ಆಗೋಯ್ತು. ತುಂಬಾನೇ ಬ್ಯೂಟಿಫುಲ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, 4 ರೀತಿಯಾಗಿ 4 ಡಿಫ್ರೆಂಟ್ ಒಕೇಶನ್ಸ್ಗೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರೀತಿಯಾಗಿ ನೋಡಿದ್ರೆ ತುಂಬಾನೇ ಒಳ್ಳೆ ಒಂದು ವರ್ತ್ ಬೈ ಅಂತಾನೆ ಹೇಳ್ತೀನಿ. ಮತ್ತೆ ಕುತ್ತಿಗೆಗೂ ಕೂಡ ಹಾಕೊಂಡಾಗ ಸಖತ್ತಾಗಿ ಕಾಣಿಸ್ತಾ ಇತ್ತು, ಅಂಡ್ ಅದ್ರ ಫೀಲ್ ಕೂಡ ನನ್ಗೆ ಗೊತ್ತಾಗ್ತಾ ಇತ್ತು ವಾವ್ ಅಂತ ಹೇಳಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿರೋದು ಇದಂತೂ ತುಂಬಾನೇ ಒಂದು ಬಜೆಟ್ ಬೈ ಅಂತಾನೆ ಹೇಳ್ತೀನಿ. ನಿಮ್ಗೆ ಇಷ್ಟೊಂದು ಐಟಮ್ಸ್ ಅನ್ನ ಕೊಡ್ತಿದ್ದಾರೆ. ಲಾಂಗ್ ಹಾರ ಇದೆ ಇದರಲ್ಲಿ, ಶಾರ್ಟ್ ಹಾರ ಇದೆ, ಹಾಗೆ ಇಯರಿಂಗ್ಸ್, ಇಷ್ಟನ್ನು ನಿಮ್ಗೆ ಕೊಡ್ತಾ ಇರುವಂತದ್ದು. ನೀವು ಬೇಕಿದ್ರೆ ಲಾಂಗ್ ಹಾರ ಮಾತ್ರ ಹಾಕೊಳ್ಬಹುದು, ಸೀರೆಗಳ ಜೊತೆ ನಮ್ಗೆ ಒಂದೊಂದ್ಸಲ ಲಾಂಗ್ ಹಾರ ಬೇಕಾಗಿರುತ್ತಲ್ಲ ಅದಷ್ಟೇ ಹಾಕೊಳ್ಬಹುದು. ಇಲ್ಲ ಅಂದ್ರೆ ಕುತ್ತಿಗೆಗೆ ಹತ್ತವಾಗಿ ಶಾರ್ಟ್ ಹಾರ ಕೂಡ ಹಾಕೊಳ್ಬಹುದು. ಮತ್ತೆ ಇಯರಿಂಗ್ಸ್ ಕೂಡ ಈ ರೀತಿಯಾಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟೋಟಲ್ ನಿಮ್ಗೆ 3 ವಸ್ತುಗಳು ಬರ್ತಾ ಇದೆ. ಸೊ ಇದು ಕೂಡ ಒಂದು ವರ್ತ್ ಬೈ ಅಂತಾನೆ ಹೇಳ್ತೀನಿ. ಡಿಸೈನ್ ಮಾತ್ರ ಸೇಮ್ 3 ಇದು, ಯಾವುದೇ ನಿಮ್ಗೆ ಚೇಂಜಸ್ ಇರೋದಿಲ್ಲ. ಬಿಕಾಸ್ ಅದೆಲ್ಲ ಒಂದು ಪೇರ್ ರೀತಿಯಾಗಿ ಒಂದ್ ಸೆಟ್ ರೀತಿಯಾಗಿ ಹಾಕೊಳ್ತಾರಲ್ವಾ, ಹಂಗಾಗಿ. ಬಟ್ ಇಟ್ಸ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನಿಸ್ತು, ಒಂದ್ಸಲ ತಗೊಂಡ್ ಇಟ್ಕೊಂಡ್ಬಿಟ್ರೆ. ಮತ್ತೆ ಇಂಥ ಜ್ಯುವೆಲರಿಗಳೆಲ್ಲ ಹೇಗೆ ಅಂತಂದ್ರೆ ನಾವ್ ಹೇಗೆ ಅದನ್ನ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಆ ಒಂದು ವಸ್ತು ಹೇಗ್ ಬಾಳ್ಕೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಈಗ ತುಂಬಾನೇ ರಫ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಬಾತ್ರೂಮ್ಗೆ ಸ್ನಾನಕ್ಕೆ ಹೋದಾಗ್ಲೂ ಹಾಕೊಂಡು ಹೋಗಿರ್ಬೋದು, ಆತರ ಎಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಇದು ಹಾಳಾಗತ್ತೆ, ಬಿಕಾಸ್ ಇದು ಗೋಲ್ಡ್ ಅಲ್ಲ ಹಂಗಾಗಿ. ಬಟ್ ನೀವ್ ಇದನ್ನ ಚೆನ್ನಾಗಿ ಕೇರ್ ಮಾಡಿ ಇಟ್ಕೊಂಡ್ರೆ ಅಪರೂಪದ ಫಂಕ್ಷನ್ಸ್ ಗಳಿಗೆ ನಮ್ಗೆ ಒಂದ್ ಚೇಂಜ್ ಬೇಕು ಅನಿಸ್ದಾಗಲ್ಲ ಯೂಸ್ ಮಾಡ್ಕೊಳ್ಬಹುದು ಅಂತ ಅಷ್ಟೇನೆ. ಸೊ ಇದು ನೆಕ್ಸ್ಟ್ ನಾನು ತರಿಸಿರುವಂತದ್ದು ಇಯರಿಂಗ್. ಇದಂತೂ ಸಖತ್ ಬ್ಯೂಟಿಫುಲ್ ಆಗಿದೆ, ಕಾಣಿಸ್ತಿರ್ಬೋದು ನಿಮ್ಗೆ. ಸುತ್ತಲೂ ನಿಮ್ಗೆ ಮುತ್ತಿನ ವರ್ಕ್ ಇದೆ, ಮತ್ತೆ ಸೆಂಟರ್ ಅಲ್ಲಿ ಲಕ್ಷ್ಮೀ ದೇವಿ ಇದೆ. ಸಖತ್ ಇಷ್ಟ ಆಯ್ತು ನನ್ಗೆ ಇದು ಕೂಡ. ನನಗೆ ಲಕ್ಷ್ಮೀ ದೇವಿ ಇರುವಂತ ಯಾವುದೇ ಜ್ಯುವೆಲರಿ ಆದ್ರೂ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ತಕ್ಷಣಕ್ಕೆ ನಾನು ಚೂಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಎಲ್ಲಾದ್ರೂ ಶಾಪಿಗೆ ಹೋದ್ರು ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ, ನನಗೆ ಬೇರೆ 10 ಡಿಸೈನ್ ತೋರಿಸಿದ್ರೆ 11ನೇ ಡಿಸೈನ್ ಲಕ್ಷ್ಮಿ ಡಿಸೈನ್ ಇದ್ರೆ ತಕ್ಷಣ ಅದನ್ನೇ ಪರ್ಚೇಸ್ ಮಾಡ್ಬಿಡ್ತೀನಿ, ಅಥವಾ ನಾನು ಅದನ್ನೇ ತಗೊಳ್ತೀನಿ. ನನ್ಗಂದ್ರೆ ಅಷ್ಟು ಇಷ್ಟ ಆಗುತ್ತೆ, ಅದ್ ಯಾಕೆ ಗೊತ್ತಿಲ್ಲ. ಅದೊಂದು ಡಿಫ್ರೆಂಟ್ ವೈಬ್ ಅಂತಾನೆ ಹೇಳ್ಬೋದು. ಸೊ ನಂತರ ನಿಮ್ಗೂ ಲಕ್ಷ್ಮಿ ಚಿತ್ರ ಅಥವಾ ಡಿಸೈನ್ ಇರುವಂತ ಜ್ಯುವೆಲರಿ ಇಷ್ಟ ಆದ್ರೆ ನಿಮ್ಗೂ ಕೂಡ ಈ ಒಂದು ಜ್ಯುವೆಲರಿ ಇಷ್ಟ ಆಗುತ್ತೆ. ಜಸ್ಟ್ 200 250 ರೇಂಜ್ ಅಲ್ಲಿ ಇದು ಬಂದ್ಬಿಡತ್ತೆ. ಸಖತ್ ಬ್ಯೂಟಿಫುಲ್ ಆಗಿದೆ ಇದು ಕೂಡ. ಸೊ ನೆಕ್ಸ್ಟ್ ನಾನು ತರಿಸಿರುವಂತದ್ದು ಇದೇನಪ್ಪಾ ಅಂತಂದ್ರೆ ಇದು ನಿಮ್ಗೆ ಒಂದು ಕಡ. ಅಂದ್ರೆ ನಾನು ಇದನ್ನು ಕೂಡ ಲಾಸ್ಟ್ ನಾನು ಸಾರಿ ವಿಡಿಯೋ ಮಾಡಿದ್ನಲ್ಲ ಅವಾಗ ವೇರ್ ಮಾಡಿ ತೋರ್ಸಿದೀನಿ, ನೀವು ಅದನ್ನ ಚೆಕ್ ಮಾಡ್ಬೋದು ಬೇಕಾದ್ರೆ. ಇದು ಅಷ್ಟೇ ಮಿನಿಮಲ್ ಡಿಸೈನ್, ತುಂಬಾ ಓವರ್ ಡಿಸೈನ್ ಏನಿಲ್ಲ, ಮಿನಿಮಲ್ ಆಗಿದೆ. ಸೆಂಟರ್ ಅಲ್ಲಿ ಒಂದು ಬಿಗ್ ಸ್ಟೋನ್ ಕೊಟ್ಟಿದ್ದಾರೆ, ದೊಡ್ಡ ಸ್ಟೋನ್. ಹಾಗೆ ಅದರ ಆಚೆ ಈಚೆ ಕಡೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ.
ಮತ್ತೆ ಅಡ್ಜಸ್ಟೇಬಲ್ ತರ ಇದೆ, ಅಂದ್ರೆ ನಾವು ಪ್ರೆಸ್ ಮಾಡಿದ್ರೆ ಸ್ವಲ್ಪ ಚಿಕ್ಕ ಸೈಜ್ ಆಗುತ್ತೆ, ಆ ರೀತಿಯಾಗಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಕೂಡ. ಇದು ಆಕ್ಚುಲಿ ನಾನು ಅವಾಗ ಕಲರ್ ಚೇಂಜಿಂಗ್ ಸ್ಟೋನ್ಸ್ ನೆಕ್ ಪೀಸ್ ತೋರಿಸಿದ್ನಲ್ಲ ನಿಮ್ಗೆ, ಅದ್ರ ಜೊತೆ ಈ ಕಡ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬಹುದು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಕೂಡ ತುಂಬಾನೇ ಇಷ್ಟ ಆಗಿದೆ. ನೋಡಿದ್ರಲ್ಲ ಮೀಶೋದಿಂದ ತರಿಸಿದಂತ ಜ್ಯುವೆಲರಿಗಳು ಎಷ್ಟು ಚೆನ್ನಾಗಿವೆ ಅಂತ ಹೇಳಿ. ನನಗಂತೂ ಎಲ್ಲಾ ಕೂಡ ಒಂದಕ್ಕಿಂತ ಒಂದು ತುಂಬಾನೇ ಇಷ್ಟ ಆಗಿದೆ. ಸೊ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಒಂದು ವಿಡಿಯೋವನ್ನ ಮುಗಿಸುವಂತ ಸಮಯ ಬಂತು. ತಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬೈ ಬಾಯ್.